ಏನಿದು ವರದಿ? ವಿವರವಾಗಿ ನೋಡೋಣ ಬನ್ನಿ. ಧರ್ಮರಾಯ ಕಾಡ್ಬಿದ್ದೋದ ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ. ಬುದ್ಧ ಬಂದ ನಡುವೆ ತಿಂದ ಕ್ರಿಸ್ತಪ್ಪನೇ ಶಿಲುಬೆಗೇರ್ದ, ಬುದ್ಧ ಬಂದವ ನಡುವೆ ತಿಂದ ಕ್ರಿಸ್ತಪ್ಪನೇ ಶಿಲುಬೆಗೇರ್ದ. ಗಾಂಧಿ ತಾತ ಗುಂಡು ತಿಂದೋದ ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ. ಅಲ್ಲಂ ಪ್ರಭುನ್ ಅಡ್ರೆಸ್ ಎಲ್ಲಿ ಶರಣರನ್ನವರೆಲ್ಲಿವ್ರಿನ್ನು, ಅಲ್ಲಂ ಪ್ರಭುನ್ ಅಡ್ರೆಸ್ ಎಲ್ಲಿ ಶರಣರನ್ನವರೆಲ್ಲಿವ್ರಿನ್ನು. ಬಸವಣ್ಣನ್ನೇ ಓಡಿಸ್ಬಿಟ್ರು ಎಲ್ಲಿಗೆ ಬಂತು ಸಂಗಯ್ಯ, ಬಸವಣ್ಣನ್ನೇ ಓಡಿಸ್ಬಿಟ್ರು ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ, ಎಲ್ಲಿಗೆ ಬಂತು ಸಂಗಯ್ಯ. ಬಿಜೆಪಿ ಶಾಸಕ ಅಮೃತ್ ದೇಸಾಯಿ ಹೆಸರಿಗೆ ಕಪ್ಪು ಬಣ್ಣ ಬಳಿದ, ಕ್ಷಮಿಸಿ, ಕಪ್ಪು ಬಣ್ಣ ಅಲ್ಲ ಬಿಳಿ ಬಣ್ಣ ಬಳಿದ ಬಿಜೆಪಿ ನಾಯಕ. ಏನಿದು ವರದಿ? ವಿವರವಾಗಿ ನೋಡೋಣ ಬನ್ನಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕಾಮಗಾರಿಯಲ್ಲಿ ಗೋಲ್ಮಾಲ್ ಮಾಡಿದ್ದು ಊರಿನಲ್ಲಿ ಬಹಿರಂಗ. ಇದೇನಾ ಬಿಜೆಪಿ ಅಭಿವೃದ್ಧಿ? ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಪೈಕಿ ಕುರುಬಗಟ್ಟಿ ಗ್ರಾಮದಲ್ಲಿ ಸುಪ್ರಸಿದ್ಧ ಹನುಮಂತ ದೇವಸ್ಥಾನ ಸಮುದಾಯ ಭವನ ನಿರ್ಮಾಣ 2018-2019 ಸಾಲಿನ ಶಾಸಕರ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿ 4 ಲಕ್ಷ ಅನುದಾನ ನೀಡಲಾಗಿತ್ತು. ಆದರೆ ಅದೇ ಕಾಮಗಾರಿಗೆ ಮತ್ತೆ 2022-23 ಸಾಲಿನಲ್ಲಿ 4 ಲಕ್ಷ ಅನುದಾನವನ್ನ ಪಡೆಯಲಾಗಿದೆ. ಅಂದ್ರೆ ಒಟ್ಟು 8 ಲಕ್ಷ ಹಣವನ್ನ ಸಮುದಾಯ ಭವನ ನಿರ್ಮಿಸಲು ಪಡೆಯಲಾಗಿದೆ. ಆದರೆ ಸಂಬಂಧಪಟ್ಟವರು ಕಾಮಗಾರಿಯನ್ನ ಸರಿಯಾಗಿ ಮಾಡದೆ ದೇವಸ್ಥಾನದ ಹಳೆಯ ಕಲ್ಲು, ಮಣ್ಣು, ಇಟ್ಟಿಗೆ ತೆಗೆದುಕೊಂಡು ಕೇವಲ 2 ಬರಡು ಗೋಡೆಗಳನ್ನ ಕಟ್ಟಿ ತಗಡಿನ ಶೀಟು ಹಾಕಿ ದೇವಸ್ಥಾನದ ಕಮಿಟಿ ಹಾಗೂ ಊರ ಜನರ ಕಣ್ಣಿಗೆ ಮಣ್ಣೆರಚಲು ಗೋಲ್ಮಾಲ್ ಮಾಡಿದ್ದಾನೆ. ಊರ ಜನ ಹಾಗೂ ದೇವಸ್ಥಾನ ಕಮಿಟಿಯವರು ಈ ವಿಷಯದ ಕುರಿತು ಆಕ್ರೋಶಗೊಂಡಿದ್ದಾರೆ. ಕಾಮಗಾರಿ ತನಿಖೆ ನಡೆಯಲಿ ಎಂದು ಊರ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಒಂದೇ ಕೆಲಸಕ್ಕೆ 2 ಬಾರಿ ಅನುದಾನ, ಒಮ್ಮೆ 4 ಲಕ್ಷ, ಮತ್ತೊಮ್ಮೆ 4 ಲಕ್ಷ. ಈ ಪ್ರಕರಣದಲ್ಲಿ ಮಾಜಿ ಶಾಸಕರ ಕೈವಾಡ ಇದೆಯೋ ಎನ್ನುವ ಸಂಶಯ ಕೂಡ ಮೂಡಿ ಬರುತ್ತಿದೆ. ದೇವಸ್ಥಾನದೇ ಕಲ್ಲು, ದೇವಸ್ಥಾನದೇ ಶೀಟು, ದುಡ್ಡು ಮಾತ್ರ ಬಿಜೆಪಿ ಮುಖಂಡನ ಜೇಬಿಗೆ ಹೋಗಿದೆ. ಬಿಜೆಪಿ ಮಾಜಿ ಶಾಸಕ ಅಮೃತ್ ದೇಸಾಯಿ ಅವಧಿಯಲ್ಲಿ ಬಂದ ಅನುದಾನವನ್ನ ದುರ್ಬಳಕೆ ಮಾಡಿದ್ದಾರೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಬಿಜೆಪಿ ಮಾಜಿ ಶಾಸಕ ಅಮೃತ್ ದೇಸಾಯಿ ಹೆಸರು ಕೂಡ ಕೇಳಿ ಬರುತ್ತಿದೆ. ದೇವರ ಕೆಲಸದಲ್ಲಿಯೂ ಈ ರೀತಿ ಮಾಡೋದಾ ಎಂದು ಗ್ರಾಮಸ್ಥರ ಮನೆಗಳಲ್ಲಿ ಗುಸುಗುಸು ನಡೆದಿದೆ. ಹಾಗಾದ್ರೆ ಈ ಪ್ರಕರಣ ಹೊರ ಬರೋದಾದ್ರೂ ಯಾವಾಗ ಎಂದು ಗ್ರಾಮಸ್ಥರು ಕಾದುಕೊಳ್ತಿದ್ದಾರೆ. ಇದರ ಕುರಿತು ಗ್ರಾಮಸ್ಥರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಇದು ಸಮುದಾಯ ಭವನ. ಈ ಸಮುದಾಯ ಭವನ ಅನ್ನೋದು ಈ ಬೋರ್ಡ್ ಬರದಿಂದ ನಮ್ಗೆ ಗೊತ್ತಾಗಿದ್ದು. ಇದು ಹಂಗಾರೆ ಬ್ರಾಹ್ಮಣರ ಕಟ್ಸಾತರ ನಾವು ಮಾಡಿದ್ವಿ. ಇದು ಗೌರ್ಮೆಂಟ್ ಇಂದ ಅನುದಾನ ತಗೊಂಡಂತೇಳಿ ಬೋರ್ಡ್ ಬರ್ದಾಗ ಓದಿದಾಗ ನಮ್ಗೆ ಗೊತ್ತಾಗಿತ್ತು. ಮೊದಲ ಅವು ಎಲ್ಲ ಬರೆದು ರೆಡಿ ಇದ್ವು. ಈಗ ಮತ್ತೆ ಅದನ್ನ ಬಣ್ಣ ಹಚ್ಬಿಟ್ರು. ಅದಕ್ಕೆ ಇದು ಹಿಂಗ್ಯಾಕಂತ ನಾವು ವಿಚಾರ ಮಾಡಿದ್ವಿ. ಅದಕ್ಕೆ ನಮಗ ಇದನ್ನ ಹಂಗಾರ ಈ ವಿಚಾರ ಮಾಡಿರತ್ತಂತ ನಾವು ಮುಂದುವರಿಸಿದ್ವಿ ಇದನ್ನ. ಅದು ಏನ್ ನಮಗ್ ಗೊತ್ತಿಲ್ಲ, ಅದು ಎದಕ್ ಬರದಾರೋ. ಆದ್ರೆ ಅವು ಬಡದ್ ಈಗ ಬರದ್ 2 ತಿಂಗಳು ಆಗಿಲ್ಲ ಅವನ್ನ. ಈಗ ಮತ್ತ ಈಗ ಬಂದಮ್ಮ ಬಣ್ಣ ಹಚ್ಬಿಟ್ರ ಅದಕ್ಕ ಬಿಳಿ ಬಣ್ಣ. ಅದಕ್ಕ ಇದು ಹಿಂಗ್ಯಾಕಪ್ಪ ಇವನ ಅಂತಕರ್ ನಾವ್ ಅನ್ಕೊಂದಿವಿ. ನಮ್ ಮೀಟಿಂಗ್ದಾಗ ನಮ್ಮನ್ನ ಯಾರು ಏನು ಗೊತ್ತಿಲ್ಲ. ನಮಗೆ ಹಿಂಗ ಮೀಟಿಂಗ್ ಅದು ಏನು ಆಗಿಲ್ಲ. ನಾವು ಏನು ನಮಗೆ ಯಾರಿಗೂ ಇಷ್ಟ ಮಂದಿದಲ್ಲಿ ನಾವು ಕಮಿಟಿ ಉಪಾಧ್ಯಕ್ಷ ಇದ್ರು ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲ. ಮೀಟಿಂಗ್ ದೊಳಗೆ ಏನು ಚರ್ಚೆ ಆಗಿಲ್ಲ. ಯಾವ ಅನುದಾನನು ಕಟ್ಟಾಕ್ತಾರ ಅನ್ನೋದು ಗೊತ್ತಿಲ್ಲ. ಇದ ಬೋರ್ಡ್ ಬರ್ದಿಂದ ನಮಗೆ ಗೊತ್ತ ಹಿಂಗೆ ಗೌರ್ಮೆಂಟ್ ಇಂದ ಅನುದಾನ ತಗೊಂಡು ಕಟ್ಟಾಕ್ತಾರ ಇವನ್ ಅಂತಾರೆ.
ಕಟ್ಟಿದವ್ರ ಯಾರು ಗೊತ್ತಿಲ್ಲ. ಇಂಜಿನಿಯರ್ ಅವ್ರಿಗೆ ಸಂಬಂಧ ಅದ್ ಕಟ್ಟಿದವ್ರು ಯಾರು ಏನು ನಮ್ಗೆ ಗೊತ್ತಿಲ್ಲ. ಇಂಜಿನಿಯರ್ನ ವಿಚಾರ ಮಾಡ್ಬೇಕ್ರಿ. ನನ್ನ ಹೆಸರು ಮಡಿವಪ್ಪ ನಿಂಬೋಜಿ. ಇದು ಸಮುದಾಯದ ಬಗ್ಗೆ ವಿಚಾರಣೆ ಮಾಡ್ಬೇಕಂದ್ರೆ ಮೊದಲ ರಿಜಿಸ್ಟರ್ ಆತ ಕಮಿಟಿ ರಿಜಿಸ್ಟರ್ ಆದಾಗ ಅವರು ಡಿಸ್ಪೆಂಡರ್ ಏನಂದ್ರು ಇದ್ರ ಮೇಲೆ ಯಾವುದು ಗೌರ್ಮೆಂಟ್ ಅನುದಾನ ತೆಗಿಬೇಡ ಅಂತ ಖರಾರಾಗಿತ್ತು. ಹಂಗಾರೆ ಗೌರ್ಮೆಂಟ್ ಅನುದಾನ ಅಲ್ಲಿ ಇದು ಆತದಿಂದ ಕಟ್ಟಾಕತ್ತಿರ್ರಿ. ಕಟ್ಟಾಗ ಅವರು ಎಲ್ಲರೂ ನಮ್ಮನ್ನ ಕಮಿಟಿ ಅವ್ರನ್ನಂತಿ ಯಾರು ಓದಿಲ್ಲ, ನಮ್ಮನ್ನ ಚರ್ಚೆಗೆ ನಮ್ಮನ್ನ ಕೇಳಿನೂ ಇಲ್ಲ. ಮತ್ತು ನೀವು ಹಿಂಗೆ ಮಾಡಿಸ್ತೀವಿ ನಾವು ಸದಸ್ಯರಿದೆವು, ಈ ಕಮಿಟಿ ಸದಸ್ಯರ ಅದೇವ ಅದು ಯಾವ್ದು ಮಾಡಕತ್ತಾರ ಅನ್ನೋದು ಗೊತ್ತಾಗಿಲ್ಲ ನಮ್ಗೆ. ಹಿಂದ್ಗಡೆ ಕೇಳಿದಾಗ ಇದು ಡಿಸ್ಪೆಂಡರ್ ಕಟ್ಟಾಕತ್ತಾರು ಅಂತೇಳಿ ಸುದ್ದಿ ಬಂತೆ. ನಾವು ಯಾಕಾದ್ರೆ ನಮ್ಮನ್ನ ಏನು ಕೇಳಿಲ್ಲ ಅಂದ್ಬೇಕು ನಾವು ಯಾಕೆ ವಿಚಾರಣೆ ತೊಗೊಂಡು ಎಲ್ಲೇ ಅದಾಕಲ್ಲಿ ಗುಡಿಗೆ ಆಗತೈತಿ ಆಗೋಲ್ರಿ ಅಂತ ಬಿಟ್ಬಿಟ್ಟಿವಿ ನಾವು. ಹಿಂದ್ಗಡೆ ಬೋರ್ಡ್ ಬರೋದ್ರಿ. ಬೋರ್ಡ್ ಬರೆದಾಗ 2002ರಾಗಲ್ಲ 2002ರಾಗ 18-19 4 ಲಕ್ಷ ತೆಗೆದಾರಂತ್ರಿ. ಅತ್ತಾಗಿಂದ 21-22ರಾಗ ಏನು 4 ಲಕ್ಷ ತೆಗೆದಾರಂತ್ರಿ. ಈ ಅನುದಾನ ಬಂದಿದ್ದು ಗೊತ್ತಿಲ್ಲ, ಇದು MLA ಅವ್ರ ಫಂಡಿನಾಗೇನು ಬಂದೈತಂತ್ರಿ. ಅದಕ್ಕೆ ಇವ್ರು ಎಲ್ಲರೂ ಹಿರಿಯರು ಏನಂತಂದ್ರು, ಮತ್ತು ಇದು ಹಿಂಗಾಗೈತಿ, ಮತ್ತು ಇದು 8 ಲಕ್ಷ ರೂಪಾಯಿ ಕೆಲಸ ಅಲ್ಲ, ಮತ್ತು 8 ಲಕ್ಷದ ಕೆಲಸ ಅಂತ ಇದು ಆಗಿನೂ ಇಲ್ಲ, ನೀವು ನೋಡ್ಲಿಕ್ಕಾಗಿ ಆಗಿನೂ ಇಲ್ಲ. ನೋಡ್ರಿ ಚರ್ಚೆ ಮಾಡಿ ಅದು ಇಂಜಿನಿಯರಿಗೆ ಸಂಬಂಧಪಟ್ಟು ಮತ್ತು ತನಿಖೆ ಆಗಲಿಬೇಕಲ್ಲ. ಮತ್ತು ಎಲ್ಲ ಹಿರಿಯರೆಲ್ಲ ಕೇಳಾಕತ್ತಾರ. ಮತ್ತು ಅದಕ್ಕೆ ನಿಮ್ದು ಅಭಿಪ್ರಾಯ ಹೆಂಗಂದ್ರೆ ನೋಡಿ ಬನ್ನಿ, ಎಲ್ಲರೂ ಹೆಂಗಿರ್ತೀವಿ ಹಂಗೆ ನಮ್ದು ತನಿಖೆಗೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ ತನಿಖೆ ಹಂಗೆ ಬಾಳಪ್ಪ ಹೊಳೆಯಪ್ಪ ನಾವು ಕದ ಅದು ನೀನೆಲ್ಲ ಮನೆ ಹಾಕ್ಯಾರ ಮ್ಯಾಲ ಹಂಚತ್ರಿ. ನಾವು ಆಂಜನೇಯ ದೇವಸ್ಥಾನದಲ್ಲಿ ನಿಂತು ಏನು ಮಾತಾಡೋದಪ್ಪ ಅಂತಂದ್ರೆ ಮಾಧ್ಯಮದವ್ರಿಗೆ, ಈಗ ಇದು ಮೊದಲ ಬ್ರಾಹ್ಮಣರು ಒಂದು ಊಟದ ಹಾಲ್ ಅಂತೇಳಿ ಇತ್ತು, ಅದನ್ನು ತೆಗೆದ ಬೇರೆ ಮಾಡಕತ್ತಾರ ಅವರು. ಆದ್ರೆ ಬ್ರಾಹ್ಮಣರು ಹಾಕಿರ್ಬೋದು ದುಡ್ಡು ಅಥವಾ ಯಾರ ದಾನಿಗಳು ಕೊಟ್ಟಾರ ಅಂತೇಳಿ ಎಲ್ಲ ನಮ್ಮ ಗ್ರಾಮಸ್ಥರು ನಾವು ಎಲ್ಲ ಒಂದು ತಿಳುವಳಿಕೆಯಿಂದ ಹೋದಿವ್ರಿ. ಅವಾಗ ಏನು ಮಾಡ್ರಿ ಅವರು ಅದನ್ನೆಲ್ಲ ಹಾಕ್ಕೊಂತ ಬಂದದ್ದಕ್ಕೆ ನಾವು ಸಂಕ್ಷಿಪ್ತ ಬಂದದ್ದು ಬಿಡು ದುಡ್ಡು ಅಷ್ಟೇ ಯಾರು ಕೊಟ್ಟಿದ್ದಾರೆ ದಾನಿಗಳು ಅಂತೇಳಿ ಅದ್ರ ಮೇಲೆ ಇದು ಮಾಡಿದ್ರು. ಆಮೇಲೆ ಅದನ್ನೆಲ್ಲ ಮುಗಿಸಿ ಇಲ್ಲಿ ಬೋರ್ಡ್ ಬರೀರಿ 2018-19ರಾಗ ಒಂದು 4 ಲಕ್ಷದ ಬಿಲ್ಲು, ಇಲ್ಲಿ 2022-23ರಾಗ ಒಂದು 4 ಲಕ್ಷದ ಅನುದಾನ ಅಂತೇಳಿ ನಮ್ಮ ಮಾಜಿ ಶಾಸಕರ ಹೆಸರು ಹಾಕಿ ಅಮೃತ್ ದೇಸಾಯಿ ಹೆಸರು ಹಾಕಿ ಇದನ್ನು ಬೋರ್ಡ್ ಬರೆದಿದ್ದಾರೆ. ಅದನ್ನು ನಾವು ಬೋರ್ಡ್ ಹಾಕಂತಲೇ ಹಂಗಾರೆ ಅನುದಾನ ಎಷ್ಟು ಬಂದೈತಿ 8 ಲಕ್ಷ ಬಂದರೆ ಈ ರೀತಿ ಆಗಬಾರ್ದು, ಇದು ಹೆಚ್ಚಿಂದ ಆಗ್ಬೇಕಿದು. ನಮ್ಗೆ ಅನುದಾನ ಬಂದಿದ್ದು ಗೊತ್ತಾಗಿರ್ಕಿಲ್ಲ, ಅದಕ್ಕೆ ಗ್ರಾಮಸ್ಥರೆಲ್ಲ ಸುಮ್ಮನೆ ಅದಾರು, ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ಕಿಲ್ಲ ಅವಾಗ. ಅದ್ರ ಸಲುವಾಗಿ ಏನು ಹೆಚ್ಚಿಂದ ಇದಾಗಲಿಲ್ಲ ಇದಕ್ಕೆ. ಆಮೇಲೆ ನಂತರ ನಾವು ಇದನ್ನೆಲ್ಲ ನೋಡಿದಾಗ ಇದು ಹಳೆ ಕಲ್ಲು ಅದಾವ್ರ ಒಳಗೆ, ಹಳೆ ಗಾಡಿ 2 ಗಾಡಿ ಕಟ್ಟ್ಯಾರು, ಮ್ಯಾಲೆ ತಗಡನ್ನು ಒಂದಷ್ಟು ಹಳೆ ಹೋದಾವು. ಈಗ ಅಲ್ಲೇ ಒಂದು ಬೆಳೆ ತಗಡು ಹಾಕಿದ್ದು ಅದು ನೀರು ಒಳಗೆ ಬೀಳಾಕತ್ತೈತಿ ಈಗ ಮಳೆಯಾಗನ. ಈ ಬಾಗಲ ಮಾತ್ರ ಈಗ ಮೊನ್ನೆ ಹೆಚ್ಚಾರ ಕದಾನ ಆತು, ಹಳೆ ಕದಾನ. ಹಾಂ ಅವ್ಯವಹಾರ ಆಗೈತಿ. ಯಾವುದೋ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರಲಿ ಇಂಜಿನಿಯರ್ಗಳಿರಲಿ ಯಾರೇ ಇದ್ರೂ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತೇಳಿ ನಾವು ಮಾಧ್ಯಮದವ್ರ ಮೂಲಕ ಅವ್ರಿಗೆ ತಿಳಿಸ್ತೇವ್ರಿ. ಬಸವಂತಪ್ಪ ಸಿಗೇಳಿ, ನಾವು ಕುರುಬಗಟ್ಟಿರಿ, ನಾವು ರೈತ ಸಂಘದ ತಾಲೂಕಾ ಉಪಾಧ್ಯಕ್ಷರಿದ. ನಾವು ಇದನ್ನ ದಾನಿಗಳು ಕೊಟ್ಟಾರಂತೇಳಿ ನಾವು ತಿಳಿದಿದ್ವಿ ರೀ ಮೊದಲ. ಆಮೇಲೆ ಅವರು 4 ಲಕ್ಷದ್ದು ಬಿಲ್ ಹಾಕಿದ್ರೆ ಅವಾಗ ನಾವು ಎಸ್ಟಿಮೇಟ್ ತಿಕ್ಕೊಂಬಂದಿವ್ರಿ ಎಷ್ಟು ಬಂದೈತಿ ಇದಕ್ಕೆ ಬಿಲ್ ಅನ್ನೋದನ್ನು. ಅಲ್ಲಿ ಎಸ್ಟಿಮೇಟ್ ತೆಗೆದಾಗ 8 ಲಕ್ಷ ರೂಪಾಯಿ ನಿಮ್ಮದು ಹಾಕ್ಯಪ್ಪ ತೊಗೊಂಡು ಹೋಗ್ಯಾರು ಅಂತಲೇ ನಾವೆಲ್ಲ ಹಿಂಗೆ ಸುದ್ದಿ ಮಾಡಂತಲೇ ಬಡ ಬಂದು ಬಣ್ಣ ಬಡ್ದಾರೆ. 2 ತಿಂಗಳ ಬೋರ್ಡ್ ಇದ್ದವ್ರಿ, ಹೆಚ್ಚು ಕಡಿಮೆ 2 ತಿಂಗಳು 1 ತಿಂಗಳು ಅಷ್ಟು ಅಳ್ಕಿಸ್ಬಿಟ್ರ. ಅದು ZP ಇದರಿಂದ ರೀ ಮಾಜಿ ಶಾಸಕರ ಅಮೃತ್ ದೇಸಾಯಿ ಅವರ ಅನುದಾನ ಹಾಕಿದ್ದೈತ್ರಿ. ಹಾಂ ಸರ್, 2 ಸಲ ಅವ್ರದ್ದು ಐತೆ ಸರ್. ಸಮುದಾಯ ಭವನ ಅನ್ನೋದು ಗೊತ್ತಿದ್ರಿಕಲ್ರಿ. ಇದು ಇನ್ನು ಗುಡಿ ಅವರು ಬ್ರಾಹ್ಮಣರ ಕಟ್ಸದಾರ ಅಂತೇಳಿ ಊರ್ ಗ್ರಾಮಸ್ಥರೆಲ್ಲ ಇದ್ರ ಬಗ್ಗೆ ಏನು ಇನ್ಕ್ವೈರಿ ಮಾಡ್ಕೊಳ್ಳಿಲ್ಲ. ಒಳ್ಳೆ ಇದನ್ನ ಕಟ್ಟಿಸ್ಯಾರ ಅಂದ್ರೆ ಒಂದು ಬೋರ್ಡ್ ಬರೋದು 4 ಲಕ್ಷ ರೂಪಾಯಿದ ಬಿಲ್ ಅಂತೇಳಿ ಬರೆದ್ರೆ, ಆಮೇಲೆ ಮತ್ತೊಂದು ಬೋರ್ಡ್ ಬರ್ದಕಾಸ್ ಮತ್ತೆ 4 ಲಕ್ಷ ರೂಪಾಯಿ ಅಂದ್ರೆ 8 ಲಕ್ಷ ರೂಪಾಯಿ ಕೆಲಸ ಮಾಡ್ಯಾವಣ್ಣು ಬರೆದ್ರಿ. ಊರ್ ಗ್ರಾಮಸ್ಥರಿಗೆಲ್ಲ ಆಮೇಲೆ ಗೊತ್ತಾತ ಬೋರ್ಡ್ ಯಾಕೆ ಬರೆದ್ರು, ಈಗ ಯಾಕೆ ಹಿಂಗೆ ಮಾಡ್ಯಾರ ಅಂತೇಳಿ. ಆಮೇಲೆ ಬ್ರಾಹ್ಮಣರು ಅವ್ರ ಮೊದಲೇ ಅನುದಾನ ಯಾವ್ದ್ರದ್ದು ಹಾಕಿಸಿ ಕೊಡೋದಿಲ್ಲ ಅಂತೇಳಿ ತಕರಾರು ಕೊಡ್ತಿದ್ರು ಅವರು. ಅದ್ರ ಬಗ್ಗೆ ಈಗ ಗೌರ್ಮೆಂಟ್ ಅನುದಾನ ಹೆಂಗ್ ಹಾಕಿರಪ್ಪ ಅಂತ ಹೇಳಿ ಊರಾನ ಮಂದಿಗೆಲ್ಲ ಈಗ ಆಶ್ಚರ್ಯ ಆಯ್ತು. ಆಗಿಂದ ಇದಂಕರ ಹಳೆ ಗಾಡಿ 2 ಗಾಡಿ ಕಟ್ಟಿ ಕಾಸ ಅವ ತಗಡ ಆಮೇಲೆ ಬಾಗಲಾನು ಹಳೇದನ್ನ ಹಚ್ಚಿದಾರ. ಹಿಂಗಾಗಿ ಕಳಪೆ ಕಾಮಗಾರಿ ಮಾಡಿದಕ್ಕೆಲ್ಲ ಊರಾನ ಮಂದಿ ಬರ್ತಾ ಕ್ಯಾಶ. ಈಗ ಕೇಳ್ಬೇಕು ಅನ್ನೋದಕ್ಕಂದ್ರ ಆ ಬೋರ್ಡ್ ಬರ್ದಿದ್ದಕ್ಕೆಲ್ಲ ಸುಣ್ಣ ಹಚ್ಚಿ ಕಾಸ
ಅವನ ಬೋರ್ಡ್ ಎಲ್ಲ ಹಾಕಿಸಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಾಗಿದ್ರಿ. ತನಿಖೆ ಮಾಡ್ಬೇಕಾಗಿತ್ರಿ. ಸಂಬಂಧಪಟ್ಟ ಇಂಜಿನಿಯರ್ ಆಗಲಿ ಯಾರೋ ಇದ್ರು ಅವ್ರ ಮೇಲೆ ಸೂಕ್ತ ಕ್ರಮ ತಕೊಳ್ಳಿ ಅಂತೇಳಿ ನಾವು ಇದನ್ನ ಮಾಡ್ತಿದ್ವಿ. ನನ್ನ ಹೆಸರು ಭೀಮ್ಸಿ ಚನ್ನಮಲ್ಲ ಅವ್ರ ಅಂತ ಹೇಳಿ. ಜನಕ್ಕೆ ಎಲ್ಲಾರ್ಗಿ ಗೊತ್ತಾಗಿದ್ದಿದ ಏನಂತ, ಏನೋ ಬ್ರಾಹ್ಮಣರ ಊಟದ ಕೂಲಿ ಅಂತೇಳಿ ಬ್ರಾಹ್ಮಣರ ಅನುದಾನ ಕೊಟ್ಟಾರ ಬಿಡ ಮಾಡವಲ್ರ ನಮ್ಮ ಗುಡಿಗೆ ಅಕ್ಕತ್ತಂತ ನಾವು ಸುಮ್ಮನೆ ಆಗಿದ್ವಿ. ಈ ಬೋರ್ಡ್ ಬಣ್ಣ ಹಚ್ಚಿರಲ್ಲ ಅವಾಗ ಎಲ್ಲಾರ್ಗಿ ಗೊತ್ತಾಗಿಬಿಡ್ತೇವೆ. 4 ಲಕ್ಷದ್ದು 2 ಬಿಲ್ ತೆಗ್ದಾರ. ಅವ ತಗಡ, ಅವ ಕಬ್ಬಿಣ, ಇವು 2 ಗಾಡಿ, ಉಳಿದದ್ದು 2 ಹಳೆ ಗಾಡಿ. ಇದನ್ನ ನಾವು ಇದಕ್ಕೆ ಹೋದಿವಿ, ಇದರ ಆಫೀಸಿಗೆ ಹೋಗಿ ಎಸ್ಟಿಮೇಟ್ ತಿಕ್ಕೊಂಡ್ವಿ. ಅವ್ ಇಂಜಿನಿಯರ್ ಬಾ ಅಂದ್ರು ಬಂದಿಲ್ಲ ಇನ್ನು. ಇದ್ರದ್ದು ಎಸ್ಟಿಮೇಟು ತಿಕ್ಕೊಂಡು ಹೊಂಟೇವಿ, ನೀ ಬಾ ಅಲ್ಲಿ ಯಾರ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಗೈತಿ, ಇಟ್ಟಂಗಿದ ಎಷ್ಟು, ಸಿಮೆಂಟಿಂದ ಎಷ್ಟು, ಕಬ್ಬಿಣದ ಎಷ್ಟು, ಕಲ್ಲಿಂದ ಎಷ್ಟು. ಎಸ್ಟಿಮೇಟ್ನ್ಯಾಗ ಕಲ್ಲಿಂದು ಇದೈತಿ ಗ್ರಾನೈಟ, ಇವ್ರು ಹಾಕಿದ್ದು ಮೊದ್ಲಿನ ಹಳೆ ಕಲ್ಲ ಅದಾವು. ಅದ್ರ ಸಂಬಂಧ ನಾವು ಈಗ ತಲೆ ಕೆಟ್ಟ ಇದಕ್ಕೆ ಏನಾಗಲಿ ತನಿಖೆ ಆಗಲಿ ಅಂತೇಳಿ ನಾವು ಸಂಬಂಧಪಟ್ಟೇವಿ. 8 ಲಕ್ಷ ರೂಪಾಯಿ ಕಾಮಗಾರಿ ಆಗಿಲ್ಲ. 8 ಲಕ್ಷ ಆಗಿಲ್ಲ. ಇದು ಬಲೋವಾರ 2 ರಿಂದ 3 ಲಕ್ಷ ರೂಪಾಯಿ ಆಗೈತಿ. ನಾವು ಇಂಜಿನಿಯರ್ ಬಂದ ಅದನ್ನೆಲ್ಲ ಲೆಕ್ಕಪತ್ರ ಕೊಡಪ್ಪ ಅಂತ ಈಗ 8 ದಿನದಿಂದ ಹೋಗಿದ್ವಿ. ಒಟ್ಟು ಊರ ಗ್ರಾಮಸ್ಥರೆಲ್ಲ ಹೋದ್ರು, ಬರ್ತೇನೆ ನಾವು ಬಂದಿಲ್ಲ. ಅದು ಒತ್ತಾಯ ಮಾಡ ನಾವು ತನಿಖೆ ಆಗಲಿ ಅಂತೇಳಿ TV ಮುಖಾಂತರ ನಾವು ಕರೆಸಿ ಇದನ್ನು ಮಾತಾಡಿದ್ದ. ಎಲ್ಲ ಮುಗಿದು ಮತ್ತು ಬಿಲ್ಲ ತಿಕ್ಕೊಂಡನಲ್ಲ, 6 ತಿಂಗಳ ಬಿಲ್ ತೆಗೆದ. ಅದ ಈಗ ಅಲ್ಲಿ ಎಸ್ಟಿಮೇಟ್ ಕಾಪಿನೂ ಅದಾವ. ಮತ್ತು ಈ ಹೆಸರು ಬರೆದು 1 ತಿಂಗಳಾಗಿತ್ತ. ಆ ಬೆಳಕ ಮೊನ್ನೆ ಏನು ಇದು ಸುದ್ದಿ ನಡೆದ್ಗುಲ್ಲೇ ಬಂದ ರಾತ್ರಿ ಯಾರು ಬಣ್ಣ ಬಡ್ದು ಹೋಗ್ಯಾರೋ ಗೊತ್ತಿಲ್ಲ. ರಾತ್ರಿ ಅಂತ ಯಾರಿಗೆ ಕಾಯಕ್ಕಾಗೋದಿಲ್ಲ. ಊರ ಗ್ರಾಮಸ್ಥರಿಗೆ ಯಾರು ಹೇಳ್ಬೇಕಾಗಿತ್ತ, ಹಿಂಗೆ ಬಿಲ್ ತೆಗೆದೇವಿ, ಇದು ಇನ್ನು ಮತ್ತೊಂದು ಅನುದಾನ ಐತಿ, ಇದಕ್ಕೆ ಇದನ್ನ ಬೋರ್ಡ್ ಅಳಕಿಸ್ತೇವಿ ಅಂತಾರ ಹೇಳ್ಬೇಕ. ಏನು ಇಲ್ಲೇ ರಾತ್ರಿ ಬಣ್ಣ ಬಡ್ದು ಹೋಗ್ಯಾರ. ಯಾರು ಬರ್ದಾರೋ ಏನೋ ಗೊತ್ತಿಲ್ಲ. ಈಗ ಏನು ಮೊದಲು ಬೋರ್ಡ್ ಬರೋಕ್ಕಿಂತ ಬಣ್ಣ ಹಚ್ಚೋಕ್ಕಿಂತ ಮೊದಲಿನ ಫೋಟೋ ನಮ್ಮ ಅಂತೇಳಿ ಅದಾವ. ಈಗ 4 ದಿನ ಆತು ಇದಕ್ಕೆ ಬಣ್ಣ ಬರ್ದು. ನಾವು ಪಂಚಾಯತಿ ಅವ್ರಿಗೂ ಗೊತ್ತಿಲ್ಲ, ಇದು ಆ ಕಮಿಟಿ ಅವ್ರಿಗೂ ಗೊತ್ತಿಲ್ಲ, ಗುಡಿಯಾನ ಕಮಿಟಿ ಅವ್ರಿಗೂ ಗೊತ್ತಿಲ್ಲಂಗ ಬಿಲ್ ತೆಗೆದಾರ. ಮತ್ತೊಬ್ಬ ಬ್ರಾಹ್ಮಣರದ ಅಂತೇಳಿ ತಿಳಿದು ಬಿಟ್ಟಿದ್ವಿ ನಾವು. ಅವ ಇಂಜಿನಿಯರ್ ಬಂದ್ರೆ ಗೊತ್ತಾಗಿ ಹಾಕತ್ತಲ್ಲ ಯಾವ ಮಾಡ್ಯಾನ ಅನ್ನೋದ. ನಾವು ಯಾಕೆ ಅವ್ರ ಹೆಸರು ಹೇಳ್ಬೇಕಾಗೈತೆ. ಇಂಜಿನಿಯರ್ ಬಂದಿಲ್ಲಿ ಎಸ್ಟಿಮೇಟ್ ಪ್ರಕಾರ ಎಷ್ಟು ಸಿಮೆಂಟ್ ಹೋಗೈತಿ, ಎಷ್ಟು ಕಲ್ಲು ಹೋಗೈತಿ. ಮೊದ್ಲಿನ ಕಲ್ಲು ಇಲ್ಲಿ ಮೊದಲು ಗಾಡಿ ಇತ್ತು, ಅವ ಇಟ್ಟಂಗಿ ಎಲ್ಲ ಅವ ಕಲ್ಲುನು ಅವ ತಳಕ್ ಹಾಕಿದ್ದು ಅವೆಲ್ಲ ನಾವು ನೋಡಿದ್ ಮಾತಾಯ್ತು. ಮೊದ್ಲಿನ ಇಟ್ಟಂಗಿ ಎಲ್ಲಿ ಹೋದ್ವು ಹಂಗಾರ, ಇಲ್ಲಿ ಈ ಗಾಡಿ ಇದ್ದು, ಇವು ಕಲ್ಲುನು ಇದ್ದು, ಅವೆಲ್ಲ ಎಲ್ಲಿ ಹೋದ್ವು. ಅವನನ್ನ ಕಟ್ಟಿ ಗಿಲಾಯಿ ಮಾಡಿ ಬಿಲ್ ತೆಗೆದಾರ. ಅವ್ ಇಂಜಿನಿಯರ್ ಬಂದಿಂದ ಗೊತ್ತಾಗಿ ಹಾಕತ್ತಲ್ಲ ಯಾವ ಕಟ್ಟ್ಯಾನು ಯಾವಿಲ್ಲ ಅನ್ನೋದು. ಯಾವಾಗ ಎಸ್ಟಿಮೇಟ್ ಆಗೈತಿ ಏನಂತ ದೇಸಾಯಿ ಫಂಡಿನ್ಯಾಗ ಆಗೈತಿ. ಅದು ದೇಸಾಯಿ ಯಾರಿಗೆ ಕೊಟ್ಟಾನು ಅವ್ರು ಬರ್ತಾರಲ್ಲ, ಅವನು ಇಂಜಿನಿಯರ್ನ ಹೇಳ್ಕೊಂಬಂದ. ನಾವು ಮೊನ್ನೆ ಹೇಳೇ ಬಂದಿದ್ವಿ. ಮತ್ತು ಇಂಜಿನಿಯರ್ಗೆ ಸೋಮವಾರ ಸರ್ಗೆ ನಾವು ಇಂಜಿನಿಯರ್ಗೆ ಕೂಡ ಹೇಳಿ ಬಂದಿದ್ವಿ, ಬರಬೇಕಾದ್ರೆ ಅದನ್ನ ನಮಗೆ ಲೆಕ್ಕಪತ್ರ ಕೊಡಬೇಕು. ಎಷ್ಟು ಫೂಟ್ ಗಾಡಿ ಕಟ್ಟಿರಿ, ಅದಕ್ಕೆ ಎಷ್ಟು ಇಟ್ಟಂಗಿ ಹೊಕ್ಕೈತಿ, ಅದಕ್ಕೆ ಎಷ್ಟು ಸಿಮೆಂಟ್ ಹೊಕ್ಕೈತಿ, ಎಲ್ಲಿ ಹೋತಿ, ಕರೆಕ್ಟ್ ಆಗೈತ್ರಿ ಅಂದ. ಅದನ್ನ ಕರೆಕ್ಟ್ ಆಗಿದ್ದನ್ನು ತೋರಿಸ್ಬಾ, ಅಲ್ಲಿ ಬಂದ ಎಷ್ಟು ಫೂಟಿಗೆ 30 ಫೂಟಿಗೆ ಎಷ್ಟು ಇಟ್ಟಂಗಿ ಹೊಕ್ಕೈತಿ, ಎಷ್ಟು ಸಿಮೆಂಟ್ ಹೊಕ್ಕೈತಿ, ಅದ್ರ ಗೌಂಡ್ಯಾರ್ದು ಎಷ್ಟು ಅನ್ನೋದು ಗೊತ್ತಾಗೇ ಆಕತ್ತದ ಎಸ್ಟಿಮೇಟ್ನ್ಯಾಗ. ಇದು ಗಾಡಿ ಒಂದು 40 ಫೂಟ್ ಇರ್ಬೋದು. ಇದು 40 ಫೂಟಿನ 2 ಗಾಡಿ ಕಟ್ಟ್ಯಾರ. ಹಚ್ಚಿಗೆ ಹಳೆ ಗಾಡಿ. ಅದಕ್ಕೆ ಇದು ತನಿಖೆ ಆಗಲೇಬೇಕಂತೇಳಿ ನಾವು ಒಂದು ಇದನ್ನು ಮಾಡೇವಿ. ತಮ್ಮಣ್ಣ ಭೀಮಪ್ಪ ಗುಂಡಗೋವಿ, ಗ್ರಾಮ ಪಂಚಾಯತಿ ಮೆಂಬರ, ಕೃಷಿ ಇಲಾಖೆದ ಅಧ್ಯಕ್ಷ, ಧಾರವಾಡ ತಾಲೂಕು.